ಯಾರ್ಯಾರಿಗೆ ಶ್ವಾಸಕೋಶದ ಅಲರ್ಜಿ, ಆಸ್ತಮಾ, COPD, ಲಂಗ್ ಫೈಬ್ರೋಸಿಸ್ ಅಂದರೆ ಶ್ವಾಸಕೋಶ ಗಟ್ಟಿ ಆಗ್ತಾ ಇರೋದು, ಯಾರ್ಯಾರು ಅಲರ್ಜಿ ಇರುತ್ತೆ ಅಂಥವರು ಆದಷ್ಟು ಈ ಕಾಯ್ದಿರೋ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಇವಾಗ ಪಿಜ್ಜಾ, ಬರ್ಗರ್ಸ್, ಚೀಸ್ 3 ಥರ ಇರುತ್ತೆ. ಅಲೂರಾ ರೆಡ್ ಅಂತ ಕರಿತೀವಿ, ಯೆಲ್ಲೋ ಫೈ ಅಥವಾ ಟಾರ್ಟರಸಿನ್ ಅಂತ ಕರಿತೀವಿ, ಇನ್ನೊಂದು ಕಾರ್ಮಿನ್ ಅಂತ ಕರಿತೀವಿ. ಸೊ ಇದೆಲ್ಲ, ಇನ್ನೊಂದು ರೋಡಮಿನ್ ಬಿ ರೀಸೆಂಟ್ಲಿ ಗೌರ್ಮೆಂಟ್ ಬ್ಯಾನ್ ಮಾಡಿದ್ರಲ್ಲ ಅದು. ಎಸ್. ಸೊ ಇದು ಯಾರ್ಯಾರಿಗೆ ಈ ಅಸ್ತಮಾ ಅಥವಾ ಅಲರ್ಜಿ ಅಥವಾ ಡಸ್ಟ್ ಅಲರ್ಜಿ ಇರುತ್ತೆ, ಅಲರ್ಜಿಕ್ ಬ್ರಾಂಕೈಟಿಸ್ ಇರುತ್ತೆ ಅಂಥವ್ರಿಗೆ ಈ ಕಲರಿಂಗ್ ಏಜೆಂಟ್ ನಮ್ಮ ಮೈ ಒಳಗಡೆ ಹೋಗಿ ಅದು ಕೆಮ್ಮು, ವೀಸಿಂಗ್ ಮತ್ತು ದಮ್ಮನ್ನು ಉಟ್ಟು ಮಾಡುತ್ತೆ. ನಮಸ್ಕಾರ ವೀಕ್ಷಕರೇ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಉಸಿರಾಟದ ಸಮಸ್ಯೆ ಇರುವವರು ಯಾವ ಆಹಾರವನ್ನ ಸೇವಿಸಬಹುದು, ಯಾವುದನ್ನ ಅವಾಯ್ಡ್ ಮಾಡಬೇಕು, ಇದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ, ಜೊತೆಗೆ ಅಗಸ್ತ್ಯ ಚೆಸ್ಟ್ ಸೆಂಟರ್ನಲ್ಲಿ ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಶಿವರಾಜ್ KV ಅವರು. ನಮಸ್ತೆ. ನಮಸ್ಕಾರ ಸರ್. ಸರ್, ಈಗ ಶ್ವಾಸಕೋಶದ ಸಮಸ್ಯೆಗಳು ಅಥವಾ ಬ್ರೀದಿಂಗ್ ಇಶ್ಯೂ ಇರುವಂತವರು ಕೆಲವು ಆಹಾರಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ಆಹಾರಗಳು ಯಾವುದೆಲ್ಲ ಅಂತ? ಯಾರ್ಯಾರಿಗೆ ಶ್ವಾಸಕೋಶದ ಅಲರ್ಜಿ, ಆಸ್ತಮಾ, COPD, ಲಂಗ್ ಫೈಬ್ರೋಸಿಸ್ ಅಂದರೆ ಶ್ವಾಸಕೋಶ ಗಟ್ಟಿ ಆಗ್ತಾ ಇರೋದು, ಯಾರ್ಯಾರು ಅಲರ್ಜಿ ಇರುತ್ತೆ ಅಂಥವರು ಆದಷ್ಟು ಈ ಕಾಯ್ದಿರೋ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಇವಾಗ ಪಿಜ್ಜಾ, ಬರ್ಗರ್ಸ್, ಚೀಸ್, ಪಾನಿಪುರಿ, ಮಸಾಲೆ ಪುರಿ ಮತ್ತು ಆರ್ಟಿಫಿಷಿಯಲ್ ಕಲರ್ಸ್ ಹಾಕ್ತಾರಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು. ಅದರಲ್ಲಿ 3 ಥರ ಇರುತ್ತೆ. ಅಲೂರಾ ರೆಡ್ ಅಂತ ಕರಿತೀವಿ, ಯೆಲ್ಲೋ ಫೈ ಅಥವಾ ಟಾರ್ಟರಸಿನ್ ಅಂತ ಕರಿತೀವಿ, ಇನ್ನೊಂದು ಕಾರ್ಮಿನ್ ಅಂತ ಕರಿತೀವಿ. ಸೊ ಇದೆಲ್ಲ, ಇನ್ನೊಂದು ರೋಡಮಿನ್ ಬಿ ರೀಸೆಂಟ್ಲಿ ಗೌರ್ಮೆಂಟ್ ಬ್ಯಾನ್ ಮಾಡಿದ್ರು. ಎಸ್. ಸೊ ಇದು ಯಾರ್ಯಾರಿಗೆ ಈ ಅಸ್ತಮಾ ಅಥವಾ ಅಲರ್ಜಿ ಅಥವಾ ಡಸ್ಟ್ ಅಲರ್ಜಿ ಇರುತ್ತೆ, ಅಲರ್ಜಿಕ್ ಬ್ರಾಂಕೈಟಿಸ್ ಇರುತ್ತೆ ಅಂಥವ್ರಿಗೆ ಈ ಕಲರಿಂಗ್ ಏಜೆಂಟ್ ನಮ್ಮ ಮೈ ಒಳಗಡೆ ಹೋಗಿ ಅದು ಕೆಮ್ಮು, ವೀಸಿಂಗ್ ಮತ್ತು ದಮ್ಮನ್ನು ಉಟ್ಟು ಮಾಡುತ್ತೆ. ಸೊ ಅದಕ್ಕೆ ಈ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದು ತುಂಬ ಅವಶ್ಯಕತೆ. ಎಷ್ಟೋ ಜನ ಮೊಸರು ಅವಾಯ್ಡ್ ಮಾಡ್ಬೋದಾ, ಬಾಳೆಹಣ್ಣು ಅವಾಯ್ಡ್ ಮಾಡ್ಬೋದಾ, ಸೇಬು ಅವಾಯ್ಡ್ ಮಾಡ್ಬೋದಾ ಅಂತ ಕೇಳ್ತಾರೆ. ದಯವಿಟ್ಟು ಕೊಡಿ. ದಿನಕ್ಕೊಂದು ಸೇಬು ಮತ್ತು ಒಂದು ಆರೆಂಜು ಅಸ್ತಮಾ ಮತ್ತು ಅಲರ್ಜಿ ಇರೋರನ್ನ ತುಂಬ ಕಂಟ್ರೋಲ್ ಮಾಡುತ್ತೆ. ಮೊಸರು, ಹಾಲು, ಬಾಳೆಹಣ್ಣು, ಆರೆಂಜು, ಗ್ರೇಪ್ಸು, ಸೇಬು ಇದೆಲ್ಲನೂ ಶ್ವಾಸಕೋಶಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ವಿಟಮಿನ್ C ಇರುತ್ತೆ ಮತ್ತು ವಿಟಮಿನ್ A ಇರುತ್ತೆ. ಕೋವಿಡ್ ಟೈಮಲ್ಲಿ ವಿಟಮಿನ್ C ಕೊಡ್ತಾ ಇದ್ವಿ. ಎಷ್ಟೋ ಜನಕ್ಕೆ ಟ್ಯಾಬ್ಲೆಟ್ಸ್ ಸಿಗಲಿಲ್ಲ, ಖಾಲಿ ಹೋಗ್ಬಿಡ್ತಿತ್ತು. ಸೊ ಅಂಥವ್ರಿಗೆ ನಾವೆಲ್ಲ ಆರೆಂಜು, ಮೂಸಂಬಿ ತಗೊಳ್ಳಿ ಅಂತ ಇದ್ವಿ. ಯಾಕಂದರೆ ಅಷ್ಟು ಒಳ್ಳೆಯದು. ಶ್ವಾಸಕೋಶನ ಅದು ಸ್ಟ್ರೆಂತ್ ಕೊಡುತ್ತೆ ಮತ್ತು ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ಮತ್ತು ಅವಾಯ್ಡ್ ಸ್ಪೆಸಿಫಿಕಲಿ ಐಸ್ ಕ್ರೀಮ್ ಮಾಡು ಅಂತ ಹೇಳ್ತಾರೆ. ಆ ಥರದ್ದೇನೂ ಇಲ್ಲ. ಸೊ ಐಸ್ ಕ್ರೀಮ್ ತಗೊಂಡ್ರು ಕೋಲ್ಡ್ ಆಗಿರೋ ಫುಡ್ ಅನ್ನು ಸೇವಿಸಬಹುದು ಅಂತ ಸೇವಿಸಬಹುದು. ಸೊ ಅದರಿಂದ ಅಸ್ತಮಾ, ಅಲರ್ಜಿ, ಬ್ರಾಂಕೈಟಿಸ್ ಬರುತ್ತೆ ಅನ್ನೋದು ತಪ್ಪು. ಅದರಲ್ಲಿ ಫ್ಲೇವರಿಂಗ್ ಏಜೆಂಟ್ಸ್ ಅಥವಾ ಕಲರಿಂಗ್ ಏಜೆಂಟ್ಸ್ ಇರುತ್ತಲ್ಲ, ಅದರಿಂದ ಬೇಕಾದ್ರೆ ಅಲರ್ಜಿ ಆಗುತ್ತೆ. ಬಟ್ ಐಸ್ ಕ್ರೀಮ್ ಇಂದಾನೇ ಬರೋದಿಲ್ಲ. ಫೈನ್ ಸರ್. ಇನ್ನು ಯೂಶುವಲಿ ಈಗ ನಮಗೆ ಶೀತ, ನೆಗಡಿ ಆಗಿದೆ, ಕೆಮ್ಮಿದೆ ಅಂದಾಗ ತಣ್ಣೀರು ಕುಡಿಬೇಡ, ಬಿಸಿನೀರು ಕುಡಿಬೇಕು ಅಂತ ಹೇಳ್ತಾರಲ್ಲ, ಯಾಕೆ? ಸೊ ಈ ಕೋಲ್ಡ್ ಏನು ಮಾಡುತ್ತೆ, ಅವಾಗ ನಮ್ಗೆ ಕೋಲ್ಡ್ ಇದ್ದಾಗ ಬ್ರಾಂಕೋಸ್ಪಾಸಮ್ ಅಂತ ಆಗುತ್ತೆ. ನಮ್ಮ ಶ್ವಾಸನಾಳ ಈ ಥರ ಇರೋದು, ಎಲ್ಲಿ ನಮಗೆ ಅದು ಥಂಡಿ ಟಚ್ ಆಗುತ್ತೆ ಗಂಟ್ಲಿಗೆ, ಆವಾಗ ಶ್ವಾಸನಾಳ ಸೈಜ್ ಕಮ್ಮಿ ಆಗುತ್ತೆ. ಆವಾಗ ಸ್ವಲ್ಪ ವೀಸಿಂಗು, ಕೆಮ್ಮು ಜಾಸ್ತಿ ಆಗುತ್ತೆ. ಅದಕ್ಕೆ ಕೋಲ್ಡ್ ಇರೋರು, ಯಾರ್ಯಾರು ನೆಗಡಿ ಇರುತ್ತೆ, ಕೋಲ್ಡ್ ಇರುತ್ತೆ ಅಂಥವರು ಆ ಟೈಮಿಗೆ ಐಸ್ ಕ್ರೀಮ್ನ ಅವಾಯ್ಡ್ ಮಾಡೋದು ಅಥವಾ ಕೋಲ್ಡ್ ವಾಟರ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಕೆಮ್ಮು ಮತ್ತು ವೀಸಿಂಗ್ ಜಾಸ್ತಿ ಆಗಿಬಿಡುತ್ತೆ ಮತ್ತು ಕೋಲ್ಡ್ ಕೂಡ ಹೋಗೋದಿಲ್ಲ. ಅದು ಸರಿ ಹೋದ್ಮೇಲೆ ಬೇಕಾದರೆ ತಗೊಳ್ಬೋದು. ಇನ್ನು ಅಸ್ತಮಾ ವಿಷಯಕ್ಕೆ ಅಥವಾ ನಿಮೋನಿಯಾ ಇಂತಹ ಕಾಯಿಲೆಗಳಿಗೆ ತಂಪಿನ ಆಹಾರಗಳನ್ನ ಅವಾಯ್ಡ್ ಮಾಡಿ ಅಂತ ನಾನು ಕೆಲವು ಡಾಕ್ಟರ್ಸ್ ಸಜೆಸ್ಟ್ ಮಾಡೋದನ್ನ ಕೇಳಿದ್ದೀನಿ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ನಿಮೋನಿಯಾಗೆ ಎಲ್ಲ ಫ್ರೂಟ್ಸ್ ಕೂಡ ಇಂಪಾರ್ಟೆಂಟ್ ಮೇಡಮ್. ನಾವು ಅವಕಾಡೋ ಅಥವಾ ಬಟರ್ ಫ್ರೂಟ್ ಅಂತೀವಿ, ಅದು ಕೂಡ ಒಳ್ಳೆಯದು. ಮತ್ತು ಸೇಬು ಒಳ್ಳೆಯದು. ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸ್ಪಿನಾಚ್, ಪಾಲಕ್ಕು, ದಂಟು ಅದೆಲ್ಲ ಇಂಪಾರ್ಟೆಂಟ್. ಸೊ ನಿಮೋನಿಯಾಗೆ ಈ ಥರ ಅವಾಯ್ಡ್ ಮಾಡಿ ಅನ್ನೋದು ತಪ್ಪು. ಎಲ್ಲ ಥರ ಹಣ್ಣು ಸೇವಿಸಿ. ಶುಗರ್ ಇರೋರು ನಿಮೋನಿಯಾ ಬಂದರೆ ಸ್ವಲ್ಪ ಫ್ರೂಟ್ಸ್ ಅವಾಯ್ಡ್ ಮಾಡಬೇಕಾಗತ್ತೆ. ಬಟ್ ಏನೂ ತೊಂದರೆ ಇಲ್ಲದೆ, ಶುಗರ್ ಇಲ್ಲದೆ, ಬರೀ ನಿಮೋನಿಯಾ ಇದೆ ಅಂದರೆ ದಯವಿಟ್ಟು ಎಲ್ಲ ಆಹಾರ ತಗೊಳ್ಳಿ. ಯಾವುದೇ ಥರ ಅವಾಯ್ಡ್ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ. ಎಲ್ಲ ಆಹಾರ ಕೂಡ ಲಂಗ್ಸ್ಗೆ ಒಳ್ಳೇದೆ.
ಓಕೆ. ಇನ್ನು ಕೆಲವರಿಗೆ ಕೆಲವು ಆಹಾರಗಳ ಸೇವನೆಯಿಂದ ಅಲರ್ಜಿ ಉಂಟಾಗುತ್ತೆ, ಮೈಯಲ್ಲಿ ತುರಿಕೆ, ರ್ಯಾಷಸ್ ಉಂಟಾಗುತ್ತೆ. ಸೊ ಇಂಥವರು ಶ್ವಾಸಕೋಶದ ಸಮಸ್ಯೆಗಳಿಗೆ ಶ್ವಾಸಕೋಶದ ಸಮಸ್ಯೆಗಳು ಇಂಥವರಲ್ಲಿ ಉಂಟಾಗುವ ಚಾನ್ಸಸ್ ಇದೆಯಾ ಅಂತ? ಎಸ್, ವೆರಿ ವೆರಿ ಗುಡ್ ಕ್ವಶನ್. ಸೊ ಇವಾಗ ಎಷ್ಟೋ ಜನಕ್ಕೆ ಮಶ್ರೂಮ್, ಕಡಲೆಕಾಯಿ, ಮತ್ತೆ ಪ್ರಾನ್ಸ್, ಫಿಶ್ ಮತ್ತೆ ಮಟನ್ ಇದು ಆಗೋದಿಲ್ಲ. ತಿಂದ ತಕ್ಷಣ ಗೊತ್ತಿರಲ್ಲ ಅವ್ರಿಗೆ. ತಿಂದ ತಕ್ಷಣ ಮೈಯಲ್ಲೆಲ್ಲ ಗಂದೆ ಬರೋದು, ರೆಡ್ನೆಸ್, ಮತ್ತೆ ಬೊಬ್ಬೆ ಅಂತೀವಿ, ಬೊಬ್ಬೆ ಬರೋದು, ತುರ್ಕೆ ಶುರು ಆಗೋದು ತುಂಬ ಮೈಯೆಲ್ಲ, ಮತ್ತೆ ಕಣ್ಣೆಲ್ಲ ಊದ್ಕೊಳ್ಳೋದು, ತುಟಿ ಊದ್ಕೊಳ್ಳೋದು. ಇದು ನಾವು ಅರ್ಟಿಕೇರಿಯಾ ಅಂತ ಕರಿತೀವಿ ಈ ಕಂಡೀಷನ್. ಇದು ಫುಡ್ ಅಲರ್ಜಿ. ಸೊ ಇಂಥವರು ದಯವಿಟ್ಟು ಒಂದು ಅಲರ್ಜಿ ಟೆಸ್ಟ್ ಮಾಡಿಸಿ ಯಾವ ಫುಡ್ಗೆ ಅವ್ರ ಅಲರ್ಜಿ ಅಂತ ನೋಡ್ಕೋಬೇಕಾಗುತ್ತೆ. ಆ ಫುಡ್ನ ಅವರು ಅವಾಯ್ಡ್ ಮಾಡಬೇಕು. ಸಪೋಸ್ ಒಂದು ಪೇಷಂಟ್ಗೆ ಮೊನ್ನೆ ಪ್ರಾನ್ಸ್ ಅಲರ್ಜಿ ಇತ್ತು, ಅವರು ಗೊತ್ತಿಲ್ಲದೆ ಪಾಟಲ್ ತಿಂದಿದ್ರು. ತಿಂದ ತಕ್ಷಣ ಅವ್ರಿಗೆ ಎಲ್ಲ ಈ ತರ ಸ್ವೆಲ್ಲಿಂಗ್, ಮೈಯೆಲ್ಲ ಊದ್ಕೊಂಡು, ಕಣ್ಣೆಲ್ಲ ಊದ್ಕೊಂಡು, ಉಸಿರಾಡೋ ತೊಂದರೆ ಜಾಸ್ತಿಯಾಗಿ, ಸೊ ಅವ್ರು ಅಡ್ಮಿಟ್ ಆಗಿದ್ರು, ಆಕ್ಸಿಜನ್ ಎಲ್ಲ ಕಮ್ಮಿಯಾಗಿ. ಸೊ ಇಮಿಡಿಯೇಟ್ ಆ ಥರ ಏನಾದರೂ ಆದರೆ ಇಮಿಡಿಯೇಟ್ ಆಗಿ ದಯವಿಟ್ಟು ಎಮರ್ಜೆನ್ಸಿಗೆ ಹೋಗಿ ಅಲ್ಲೊಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಸರಿ ಹೋಗ್ಬಿಡುತ್ತೆ. ಯಾರ್ಯಾರಿಗೆ ಈ ಫುಡ್ ಅಲರ್ಜಿ ಇರುತ್ತೆ ದಯವಿಟ್ಟು ಒಂದು ಡೈರಿ ಮೇಂಟೈನ್ ಮಾಡಿ. ನಾವು ಏನೇನು ತಿಂದಿದ್ವಿ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇವಾಗ ಸ್ಕಿನ್ ರ್ಯಾಶ್ ಬಂತು ಅಂದರೆ ಅದನ್ನ ನೀವು ಮಧ್ಯಾಹ್ನ ಏನು ತಿಂದಿದ್ದೆ ನಾನು, ಚಿಕನ್ ಕರಿ ಅಥವಾ ಮಟನ್ ಅಥವಾ ಪ್ರಾನ್ಸ್ ಅಥವಾ ಕಡಲೆಕಾಯಿ ಏನಾದ್ರು ತಿಂದಿದ್ನ, ಸೊ ಅದನ್ನ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅದನ್ನ ನೆಕ್ಸ್ಟ್ ಟೈಮ್ ಅವಾಯ್ಡ್ ಮಾಡಬೇಕಾಗುತ್ತೆ ಅಷ್ಟೇ. ಇದಕ್ಕೆ ಕ್ಯೂರ್ ಇಲ್ಲ. ಅಲರ್ಜನ್ ಅವಾಯ್ಡೆನ್ಸೇನೆ ಇದಕ್ಕೆ ಟ್ರೀಟ್ಮೆಂಟ್, ಪರ್ಮನೆಂಟ್ ಟ್ರೀಟ್ಮೆಂಟ್. ಓಕೆ ಸರ್, ಇನ್ನು ನಮ್ಮ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿರ್ಬೇಕು, ಬ್ರೀದಿಂಗ್ ಇಶ್ಯೂಸ್ ಕಡಿಮೆ ಆಗಬೇಕು ಅಂದ್ರೆ ಯಾವ ರೀತಿ ಆಹಾರಗಳನ್ನ ಹೆಚ್ಚಾಗಿ ಸೇವಿಸಬೇಕಾಗುತ್ತೆ ಅಂತ? ಫ್ರೂಟ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅಮ್ಮ ಮಾಡಿದ ಊಟ, ದಿನ ಯೋಗ ಮಾಡೋದು, ಮತ್ತೆ ಜಿಮ್ ಹೋಗೋದು, ವಾಕಿಂಗ್ ಮಾಡೋದು. ಸೊ ಎಲ್ಲರೂ ಏನು ಹೇಳ್ತಾರೆ, ಯೋಗ ಮಾಡ್ತಿದ್ದೀನಿ ನಾನು, ಆಸ್ತಮಾ ಹೋಗ್ಬಿಡುತ್ತೆ ಅಂತ. ಅದು ತಪ್ಪು. ಯೋಗ ಅದೊಂಥರ ಸಪ್ಲಿಮೆಂಟ್ ಥರ, ಲಂಗ್ ಕೆಪಾಸಿಟಿನ ಸೇಫ್ ಮಾಡುತ್ತೆ. ಅದು ಯೋಗದಿಂದ ಅಸ್ತಮಾ ಕ್ಯೂರ್ ಆಗಲ್ಲ, ಲಂಗ್ ಕೆಪಾಸಿಟಿನ ಅದು ಕಾಪಾಡುತ್ತಷ್ಟೇ. ಯೋಗ ಮಾಡಿದ ತಕ್ಷಣ ಅಸ್ತಮಾ ಹೋಗೋದಿಲ್ಲ. ಅಸ್ತಮಾ ಬೇಕಂತ ಕೆಲವು ಯೋಗ ಎಕ್ಸಸೈಸಸ್ ಇರುತ್ತೆ, ಅದು ಡೈಲಿ ಮಾಡಿ. ಅದ್ರ ಜೊತೆಗೆ ನೀವು ಇನ್ಹೇಲರ್ ತಗೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ. ನಂದು ಎಷ್ಟೋ ಜನ ಪೇಷಂಟ್ಸ್ ಯೋಗ ಟೀಚರ್ಸ್ ಇದ್ದಾರೆ, ಅವ್ರ ಪೇರೆಂಟ್ಸ್ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ. ಯಾಕಂದ್ರೆ ಇದೇ ತರ ಯೋಗದಿಂದ ಅಸ್ತಮಾ ಕ್ಯೂರ್ ಆಗುತ್ತೆ ಅಂತ ಮಿಸ್ಕನ್ಸೆಪ್ಷನ್ ಇದೆ. ಕ್ಯೂರ್ ಆಗೋದಿಲ್ಲ, ಕಂಟ್ರೋಲ್ ಇಟ್ಕೊಳ್ಬಹುದು. ಓಕೆ ಸರ್, ಈಗ ಯೂಶಲಿ 40+ ಆದವ್ರಿಗೆ ಕೆಲವೊಂದು ರೆಗ್ಯುಲರ್ ಚೆಕಪ್ ಅಥವಾ ರೆಗ್ಯುಲರ್ ಟೆಸ್ಟ್ಗಳನ್ನ ಮಾಡಿ ಅಂತ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಟೆಸ್ಟ್ಗಳನ್ನ ಮಾಡಿಸೋ ಅವಶ್ಯಕತೆ ಇದೆಯಾ? ಜೊತೆಗೆ ಯಾವ ಏಜ್ ಇಂದ ಮಾಡಿಸ್ಬೇಕಾಗತ್ತೆ ಅಂತ? ಯಾರ್ಯಾರು ಪದೇ ಪದೇ ಕೆಮ್ಮು ಬರುತ್ತೆ, ಮತ್ತೆ ವೀಸಿಂಗ್ ಬರುತ್ತೆ, ಅಥವಾ ತುಂಬಾ ಸ್ಮೋಕ್ ಮಾಡಿರ್ತಾರೆ, ನಡೆಯುವಾಗ ಸುಸ್ತಾಗುತ್ತೆ, ಮೆಟ್ಲೆತ್ತಕ್ಕೂ ಕಷ್ಟ ಆಗುತ್ತೆ, ನೈಟ್ ಎಲ್ಲ ಕೆಮ್ತಾ ಇರ್ತಾರೆ, ಪದೇ ಪದೇ ಅಕ್ಷಿ ಬರೋದು, ಸ್ನೀಸಿಂಗ್ ಬರೋದು, ವೀಸಿಂಗ್ ಬರೋದು, ಅಂಥವರು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಥವಾ ಸ್ಪೈರೋಮೆಟ್ರಿ ಮಾಡಿಸೋದು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಮ್ಗೆ ಅಸ್ತಮಾ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ, ಒಂದು. ಎರಡನೇದು, ಅದು ಯಾವ ಸ್ಟೇಜಲ್ಲಿದೆ, ಮೈಲ್ಡ್, ಮಾಡರೇಟ್, ಸಿವಿಯರ್ ಅಲ್ಲಿ ಇದೆಯಾ, ಎರಡನೇದು. ಮೂರನೇದು, ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಮಾನಿಟರ್ ಅಂತೀವಿ, ಮಾನಿಟರ್ ರೆಸ್ಪಾನ್ಸ್ ಟು ಟ್ರೀಟ್ಮೆಂಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಅಸ್ತಮಾ ಇರೋರು ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಮಾಡಿಸ್ಬೇಕು. ಸ್ಮೋಕಿಂಗ್ ಮಾಡಿರೋರು ಹೆಲ್ತ್ ಚೆಕಪ್ ಅಲ್ಲಿ 40 years ಪ್ಲಸ್ ಇರೋರು ಕಂಪಲ್ಸರಿ ಮಾಡಿಸ್ಲೇಬೇಕು. ಅಥವಾ ಹೆಲ್ತ್ ಪ್ಯಾಕೇಜ್ ಅಲ್ಲಿ ಯಾರ್ಯಾರು 50-60 ವರ್ಷ ದಾಟಿರ್ತಾರೆ ಅವರು ವರ್ಷಕ್ಕೊಂದ್ಸತಿ ಮಾಡಿಸಿದ್ರೆ ಸಾಕು. ನಾವು ಯಂಗ್ ಏಜ್ ಅಲ್ಲಿ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ. ಯಾರ್ಯಾರಿಗೆ ಸಿಂಪ್ಟಮ್ಸ್ ಇರುತ್ತೆ, ಕೆಮ್ಮು, ಕಫ, ವೀಸಿಂಗ್ ಇರುತ್ತೆ, ಅವ್ರು ಮಾಡಿಸಿದ್ರೆ, ಅಥವಾ ಸ್ಮೋಕರ್ಸ್ ಇರ್ತಾರೆ ಅವ್ರು ಮಾಡಿಸಿದ್ರೆ ಸಾಕು. ಯಾರಿಗೆ ಸಿಂಪ್ಟಮ್ಸ್ ಇಲ್ಲ ಅವ್ರು ಏನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಯಾವ ಆಹಾರವನ್ನ ಸೇವಿಸಬೇಕು, ಸೇವಿಸಬಾರದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ ಸರ್. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.